ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಹುಟ್ಟುಹಬ್ಬ, ಅದರ ಪ್ರಯುಕ್ತ ಅವರಿಗೆ ಶುಭವನ್ನು ಕೋರೋದಕ್ಕೆ ಬಂದಿದ್ದೇನೆ. ಇದು ಒಂದು ನಮ್ಮ ಸಂಪ್ರದಾಯ, ಶ್ರೀಮಠದ ಸಂಪ್ರದಾಯ. ಹಿಂದೆ ನಮ್ಮ ದೊಡ್ಡ ಸ್ವಾಮೀಜಿಗಳಿದ್ದಂಥ ಸಂದರ್ಭದಲ್ಲಿ, ಮಾನ್ಯ ಶಿವಕುಮಾರ ಮಹಾಸ್ವಾಮಿಗಳಿದ್ದಂಥ ಸಂದರ್ಭದಲ್ಲಿ ಕೂಡ ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಪ್ರತಿ ವರ್ಷ ಮಾಡ್ತಾ ಇದ್ದಿದ್ದು. ಭಾಳ ಜನ ಭಕ್ತಾದಿಗಳು ಅವರೇನು ಕೇಳ್ತಾ ಇರಲಿಲ್ಲ, ನಾವು ಯಾವತ್ತು ನಮಗೆ ಬರ್ತ್ಡೇ ಮಾಡಿ ಹಾಗೆ ಅಂತೇಳಿ ಯಾವತ್ತೂ ಕೇಳಿದವರಲ್ಲ. ಆದರೆ ಆ ಗುರುವಂದನಾ ಕಾರ್ಯಕ್ರಮದ ಪ್ರಯುಕ್ತ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಮಠಕ್ಕೆ ಶ್ರೀಮಠಕ್ಕೆ ಬಂದು ಹೋದರೆ ಎಲ್ಲೋ ಒಂದು ಕಡೆ ಆ ಭಕ್ತ ಮಹಾಶಯರಿಗೆ ಒಂದು ಆಶೀರ್ವಾದ ಸ್ವಾಮೀಜಿಗಳದ್ದು ಸಿಗುತ್ತೆ ಅನ್ನುವಂಥ ನಂಬಿಕೆ ನಮಗೆಲ್ಲ ಇದ್ದದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೆವು. ಅದೇ ಪ್ರಕಾರ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಇವತ್ತು ನಮ್ಮ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಇದೇ ರೀತಿ ಅವರೇನು ನಾವೆಲ್ಲ ನಮ್ಮನ್ನೆಲ್ಲ ನೀವು ಬಂದು ವಿಶ್ ಮಾಡಿ ಅಂತ ಹೇಳಿದವರು, ಆದರೆ ನಮ್ಮ ಕರ್ತವ್ಯ, ಅದಕ್ಕೋಸ್ಕರ ನಾವೆಲ್ಲ ಬಂದು ಅವರಿಗೆ ಶುಭವನ್ನು ಹಾರೈಸಿದ್ದೇವೆ. ಧರ್ಮಸ್ಥಳದ ವಿಚಾರ SIT ಅಧಿಕಾರಿಗಳನ್ನು ಅದೆಲ್ಲ ಅದು ಅಲ್ಲಿ ಏನು ನನಗೆ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಕೂಡ ನಿಮ್ಮ ಹಾಗೆ ಕೇಳ್ಕೊಂಡಿದ್ದೇನೆ, ಆದರೆ ಅಫಿಷಿಯಲ್ ಆಗಿ ಅದು ಆಗೋವರೆಗೂ ಅದನ್ನು ಹೇಳಕ್ಕೆ ಬರೋದಿಲ್ಲ. ಯಾರಾದರೂ ಆ 4 ಜನದಲ್ಲಿ ಯಾರಾದರೂ ನಮಗೆ ವೈಯಕ್ತಿಕ ಕಾರಣದಿಂದ ಏನಾದರೂ ಕೂಡ ಸಮಸ್ಯೆ ಇದೆ ಅಂತ ಹೇಳಿದರೆ ಬೇರೆಯವ್ರನ್ನ ಬದಲಾಯಿಸ್ತಾರೆ ಅಷ್ಟೇ. ಅದರಲ್ಲಿ ಏನು ದೊಡ್ಡ ವಿಚಾರ ಏನಿಲ್ಲ. ಈ ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡೋ ರೀತಿ ನಡೀತಾ ಇದೆ, ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಕೆಲವರು ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರ ಗೊತ್ತಿಲ್ಲ, ನಾವು ತನಿಖೆ ಆಗುವವರೆಗೂ ಕೂಡ ಏನೂ ಗೊತ್ತಾಗೋದಿಲ್ಲ. ನಾವೇನೇ ಹೇಳಕ್ಕೆ ಹೋದರೂ ಅದು ಸ್ಪೆಕ್ಯುಲೇಷನ್ ಥರ ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಏನು ಹೆಚ್ಚು ಮಾತನಾಡದೇ ಇದ್ದರೆ ಒಳ್ಳೆಯದು. ಒಂದು ಒಳ್ಳೆಯ ತನಿಖೆ ಆಗಬೇಕು. ಯಾರಿಗೂ ಕೂಡ ಇದು ನ್ಯಾಯಯುತವಾಗಿ ಆಗಿಲ್ಲ ಅಂತ ಅನ್ನಿಸ್ಬಾರ್ದು. ಅಂಥ ತನಿಖೆ ಆಗಬೇಕು ಅಂತೇಳಿ ನಾವೆಲ್ಲ ಅಪೇಕ್ಷೆ ಪಡ್ತೀವಿ.